ಡೇ 5 ಸ್ಟಾರ್ಟ್ ಆಗಿದೆ. 4 ದಿನ ಹೆಂಗ್ ಹೋಯ್ತು ಅಂತಾನೆ ಗೊತ್ತಿಲ್ಲ. ಸಿಕ್ಕಿಮಿಗೆ ಬಂದು ಬಾಗ್ಡೋಗ್ರಾದಲ್ಲಿ ಲ್ಯಾಂಡ್ ಆಗಿದ್ದು ಒಂದೇ ನೆನಪು. ನಿನ್ನೆ ಯಮ್ತಂಗ್ ವ್ಯಾಲಿಯಿಂದ ಡೈರೆಕ್ಟ್ ಗ್ಯಾಂಗ್ಟಾಕಿಗೆ ಬಂದ್ವಿ. ಆಲ್ಮೋಸ್ಟ್ ಒಂದು 7 ಅವರ್ಸ್ ಜರ್ನಿ. ಮಂಗನ್ ಡಿಸ್ಟಿಕ್ ಬಿಡ್ತಿದ್ದಂಗೆನೆ ಸಿಕ್ಕಾಬಟ್ಟೆ ಮಳೆ ಸ್ಟಾರ್ಟ್ ಆಗೋಯ್ತು. ಮಳೆ ಹೆವಿ ಆಗ್ತಿದೆ ಅಂದ್ರೆ ಸಿಕ್ಕಿಮಲ್ಲಿ ಒಂದು ಭಯ ಏನಂದ್ರೆ ಲ್ಯಾಂಡ್ ಸ್ಲೈಡ್ಸ್ ಆಗುತ್ತೆ. ಮತ್ತೆ ನಾವು ಹೋಗ್ತಿದ್ದ ಕಾರಲ್ಲಿ ಅಷ್ಟೊಂದು ಫಾಗ್ ಲ್ಯಾಂಪ್ ಏನ್ ಸ್ಟ್ರಾಂಗ್ ಇರ್ಲಿಲ್ಲ. ಆದ್ರೆ ಡ್ರೈವರಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದ್ದಿದ್ದರಿಂದ ನಮ್ಮನ್ನ ಸೇಫ್ ಆಗಿ ಕರ್ಕೊಂಡ್ಬಂದು ರೂಮಿಗೆ ತಲುಪಿಸ್ಬಿಟ್ರು. ನಾವು ಸ್ಟೇ ಆಗಿದ್ದು ಹೋಟೆಲ್ ಬಂದ್ಬಿಟ್ಟು ನಿನ್ನೆ ಸಿಂಗಾಲಿಲಾ ಮೆಂಗ್ಯೂರ್ ಅಂತ ಅನ್ಬಿಟ್ಟು ಗ್ಯಾಂಗ್ಟಾಕ್ ಸಿಟಿಯಲ್ಲೇ ಇದೆ. ಬನ್ನಿ ನಾವು ಉಳ್ಕೊಂಡಿದ್ದ ರೂಮ್ ಹೆಂಗಿದೆ ಅಂತ ತೋರಿಸ್ತೀನಿ. ರೂಮ್ ತುಂಬಾ ದೊಡ್ಡದೇನಲ್ಲ ಆಯ್ತಾ. ಇಬ್ರು ಆರಾಮಾಗಿ ಕಂಫರ್ಟಬಲ್ ಆಗಿ ಮಲ್ಗ ಅಂತ ರೂಮ್ ಇದು. ವಿಂಡೋ ವ್ಯೂ ಮತ್ತೆ ಬಾಲ್ಕನಿ ವ್ಯೂ ಬ್ಯೂಟಿಫುಲ್ ಆಗಿತ್ತು. ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಪಬ್ಲಿಕ್ ಮ್ಯೂಸಿಕ್ ಹಾಕಿದ್ವಿ. ಕನ್ನಡ ಸಾಂಗ್ಸ್ ಕೇಳಕ್ಕೆ ತುಂಬಾ ಖುಷಿ ಅನಿಸ್ತಾ ಇತ್ತು. 4 ದಿನ ಆದ್ಮೇಲೆ ಈ ತರ ಟಿವಿಲಿ ನೋಡ್ತಿರೋದು. ಮತ್ತೆ ಟಾಯ್ಲೆಟ್ಸ್ ಎಷ್ಟು ಕ್ಲೀನ್ ಆಗಿದೆ ಅಂದ್ರೆ ನನ್ನ ಪ್ರೀವಿಯಸ್ ವಿಡಿಯೋಸ್ ಅಲ್ಲೂ ಅದನ್ನೇ ಒತ್ತಿ ಹೇಳಿದೀನಿ. ಸಿಕ್ಕಿಮಲ್ಲಿ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡ್ತಾರೆ, ವೆರಿ ಹೈಜಿನಿಕ್. ಡ್ರೈವರ್ ಬಂದು ಕಾಯ್ತಾವ್ರೆ ಆಚೆ ಕಡೆ ಆಲ್ರೆಡಿ. ನಮ್ದು ಪ್ಲಾನ್ ಬಂದ್ಬಿಟ್ಟು ಇವತ್ತು ನತುಲಾ ಪಾಸ್ ನೋಡ್ಕೊಂಡು ಬಾಬಾ ಮಂದಿರ್ ನೋಡ್ಕೊಂಡು ಆಮೇಲೆ ಚಾಂಗುಲೇಕ್ ನೋಡ್ಕೊಂಡು ಬರೋದು ಅನ್ನೋದು ಇವತ್ತಿಂದ ಐಟ್ನೆಸ್. ಆಲ್ಮೋಸ್ಟ್ 120 ಕಿಲೋಮೀಟರ್ಸ್ ಆಗುತ್ತೆ ಹೋಗಿ ಬರೋದಕ್ಕೆ. 120 ಕಿಲೋಮೀಟರ್ಸ್ ಆದ್ರೂ ಬೆಟ್ಟ ಗುಡ್ಡಗಳು ಜಾಸ್ತಿ ಇರೋದ್ರಿಂದ ಒಂದು 7-8 ಅವರ್ಸ್ ಡೀಸೆಂಟ್ ಆಗಿ ಬೇಕೇ ಬೇಕು. ಇವರೇ ಇವತ್ತಿನ ನಮ್ಮ ಡ್ರೈವರು ಅಮಿತ್ ಅಂತ ಅನ್ಬಿಟ್ಟು. ಇವ್ರು ನೋಡಿದ ತಕ್ಷಣ ನಮ್ಗೆ ಕನ್ನಡದವ್ರ ಕಣ್ಣಂಗೆ ಕಂಡ್ಬಿಟ್ರು. ನಾನು ಕೇಳಿದೆ, ಸರ್ ನಿಮ್ದು ಏನಾರ ಕರ್ನಾಟಕನ ಅಥವಾ ನಿಮ್ ಆನ್ಸಿಸ್ಟರ್ಸ್ ಏನಾರೋ ಕರ್ನಾಟಕದ ಕಡೆ ಬಂದು ಹೋಗಿದ್ರಾ ಅಂತ. ಅವ್ರು ಹೇಳಿದ್ರು ಅವ್ರು ಆಕ್ಚುಲಿ ಬಿಹಾರ್ ಅವರಂತೆ. ನತುಲಾ ಪಾಸ್ ಹೋಗ್ಬೇಕು ಅಂತಂದ್ರೆ ಪರ್ಮಿಟ್ ಅಪ್ಲೈ ಮಾಡ್ಬೇಕಾಗಿರುತ್ತೆ. ನಮ್ದು ID ಪ್ರೂಫ್ ಎಲ್ಲ ಕೊಟ್ಬಿಟ್ಟು. ಸೊ ID ಪ್ರೂಫ್ ಜೊತೆಗೆ 4,000 ದುಡ್ಡು ಕೊಡಬೇಕು. ನಮ್ಗೆ ಪರ್ಮಿಟ್ ಸಿಕ್ಕಿದೆ. ಬನ್ನಿ ಹೊರಟ್ಬಿಡೋಣ ನತುಲಾ ಪಾಸ್ ಕಡೆಗೆ. ಒಂದು 1.5-2 ಅವರ್ ಟ್ರಾವೆಲ್ ಮಾಡಾದ್ಮೇಲೆ ನಮ್ಗೆ ತಿಕ್ಕು ಸ್ನೋ ಡೆಪಾಸಿಟ್ ಆಗಿರೋದು ಕಾಣಿಸಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅಲ್ಲಿಗೆ ನಾವು ನತುಲಾ ಪಾಸ್ ಚೆಕ್ ಪೋಸ್ಟ್ ಹತ್ರ ಬಂದಿದೀವಿ ಅಂತ. ಈ ಪಾಯಿಂಟಿಗೆ ಬರ್ತಿದ್ದಂಗೆನೆ ನಾವು ಬಂದಿರೋ ಗಾಡಿಯಿಂದ ಇಳಿಸ್ಬಿಟ್ಟು ನಮ್ಮನ್ನ ಶೇರಿಂಗ್ ಗಾಡಿಗಳಿಗೆ ಹತ್ತಿಸ್ತಾರೆ. ನಾನ್ ತಬ್ಬಿ ಬಾಗೋಗ್ಬಿಟ್ಟೆ. ತಗೊಂಡೋಗಿ ಹಿಂದೆ ತುಂಬಿಟ್ರು ನಮ್ಮನ್ನ. ನಾವ್ ಅಲ್ಲಿಂದ ಬಂದಿದೀವಿ, ಈ ಊರು ನಮ್ದು, ಆ ಊರು ನನ್ ಮುಂದೆ ಕೂರಿಸ್ಲೇಬೇಕು ನೀವು ಅಂತ ಹಠ ಮಾಡಿ ನಾನು ಕೊಟ್ಟಿದ್ ಕೂಳೆಗೆ ಕರ್ಕೊಂಡೋಗ್ಬಿಟ್ಟು ಬೇರೆ ಗಾಡಿಲಿ ಮುಂದೆ ಕೂರಿಸ್ಬಿಟ್ರು. ಕಾಣ್ತವ್ರಲ್ಲ ಅವರೇ ನಮ್ಮ ಡ್ರೈವರು. ಶೇರಿಂಗ್ ಗಾಡಿ ಆಗಿರೋದ್ರಿಂದ ಇನ್ನ ಸ್ವಲ್ಪ ಜನನ ತುಂಬಸಕ್ಕೆ ಹುಡುಕ್ತಾವ್ರೆ. ಈ ಪಾಯಿಂಟ್ ಇಂದ ನಾವು ಆಕ್ಚುಯಲ್ ನತುಲಾ ಪಾಸ್ ಪಾಯಿಂಟಿಗೆ ಹೋಗೋದಕ್ಕೆ 3-4 ಕಿಲೋಮೀಟರ್ ಅಷ್ಟೇ ಇರೋದು. ಆದ್ರೆ ಅಲ್ಲಿಗೆ ರೀಚ್ ಆಗಕ್ಕೆ ಏನಿಲ್ಲ ಅಂದ್ರೂ 2.5 ಅವರ್ 3 ಅವರ್ ಆಗುತ್ತೆ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ಇಲ್ಲಿ ಗಾಡಿಗಳನ್ನ ಹೆಂಗ್ ಕಳಿಸ್ತಾರೆ ಅಂತ ಅಂದ್ರೆ ಒಂದು 50 ಗಾಡಿ ಹೋಗಿ ಅವು ಬಂದ್ಮೇಲೆ ನೆಕ್ಸ್ಟ್ 50 ಗಾಡಿ ಕಳಿಸ್ತಾರೆ. ಸೊ ಫಸ್ಟ್ ಇನ್ ಫಸ್ಟ್ ಔಟ್ ಆ ಅಪ್ರೋಚ್ ಅಲ್ಲಿ ಇಲ್ಲಿ ವರ್ಕ್ ಆಗುತ್ತೆ. ನಮ್ಮ ಗಾಡಿಲಿ ಒಂದು ಹರಿಯಾಣ ಫ್ಯಾಮಿಲಿ ಬಂದಿದೆ ಆಯ್ತಾ. ನಾವು ಹೋಗೋ ಅಷ್ಟೊತ್ತಿಗೆ ಡ್ರೈವರ್ ಮಧ್ಯ ಮತ್ತೆ ಈ ಹರಿಯಾಣ ಫ್ಯಾಮಿಲಿ ಮಧ್ಯ ಒಳ್ಳೆ ರ್ಯಾಪ ಬಿಲ್ಡ್ ಆಗೋಯ್ತು. मुस्लिम काटने से भी खाते हैं हम लोग, हिंदू काटने से भी खाएगा, क्योंकि हम लोग बुद्धिस्ट लोग काटता नहीं ना, तो हलाल या दलाल सब चलेगा हम लोग का. ಫೈನಲಿ ನತುಲಾ ಪಾಸ್ ನ ರೀಚ್ ಆದ್ವಿ. ಈಗ ತಾನೇ ಮಳೆ ಬಂದು ಸ್ನೋಫಾಲ್ ಆಗಿದೆಯಂತೆ. ಸೊ ಅದಕ್ಕೆ ನಮ್ಮನ್ನು ಕೂಡ ಬೇಗ ನೋಡ್ಕೊಂಡು ಬನ್ನಿ, ಮತ್ತೆ ಸ್ನೋಫಾಲ್ ಆಗೋ ಚಾನ್ಸಸ್ ಇದೆ ಅಂತ ಹೇಳವ್ರೆ. ಬನ್ನಿ ನತುಲಾ ಪಾಸ್ನ ರೌಂಡ್ ಹಾಕ್ಬಿಡೋಣ. ಈ ನತುಲಾ ಪಾಸ್ ಅಲ್ಲಿ ಇಂಡಿಯಾ ಮತ್ತೆ ಚೈನಾ ಬಾರ್ಡರ್ ಇದೆ. ಲಿಟ್ರಲಿ ನಾವು ಇಂಡಿಯಾ ಇಂದ ನಿಂತ್ಕೊಂಡು ಚೈನಾ ನೋಡ್ತಾ ಇರ್ತೀವಿ. ರೈಟ್ ಸೈಡ್ ಬಿಲ್ಡಿಂಗ್ ಇದೆಯಲ್ಲ ಗ್ರೇ ಮತ್ತೆ ಗ್ರೀನ್ ಶೇಡು, ಅದು ಚೈನಾದಲ್ಲಿರೋ ಬಿಲ್ಡಿಂಗು. ಮತ್ತೆ ಈ ಕಡೆ ಇರೋ ರೆಡ್ ಬಿಲ್ಡಿಂಗು ಅದಿರ್ಲಿ, ಚೈನಾ ಫ್ಲಾಗು, ಪೋಲು, ಬಂಕರ್ಗಳು, ಬೆಟ್ಟಗಳು ಎಲ್ಲ ಕಾಣುತ್ತೆ. ಲಿಟ್ರಲಿ ಇಂಡಿಯಾ ಇಂದ ಚೈನಾ ನಾವು ನೋಡ್ಬೋದು, ಆದ್ರೆ ಒಳಗಡೆ ಹೋಗಕ್ಕಾಗಲ್ಲ ಅಷ್ಟೇ.
ಟಿಲ್ 1962 ವರ್ಗೂ ಈ ನಥುಲಾ ಪಾಸ್ ಆಪರೇಟಿಂಗ್ ಆಗಿತ್ತು. ಆದ್ರೆ ಯಾವಾಗ ಇಂಡಿಯಾ ಚೈನಾ ವಾರ್ ಆಗುತ್ತೆ ಅಲ್ಲಿಗೆ ನಥುಲಾ ಪಾಸ್ ನ ಸೀಲ್ ಮಾಡ್ಬಿಟ್ಟಿರ್ತಾರೆ. ಸೊ 2006 ಅಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಚೈನಾಗ್ ಹೋಗಿ ಬಂದಾದ್ಮೇಲೆ ಇಲ್ಲಿ ಕಂಡೀಷನ್ ಮೇಲೆ ಕೆಲವೊಂದು ಗೂಡ್ಸ್ ಗಳನ್ನ ಮಾತ್ರ ಟ್ರೇಡ್ ಮಾಡಕ್ಕೆ ಪರ್ಮಿಷನ್ ಕೊಡ್ತಾರೆ. ಗುರು, ದೇಶಭಕ್ತಿ ಎಲ್ಲಾರ್ಗೂ ಇದ್ದೇ ಇರುತ್ತೆ, ಆದ್ರೆ ಇಂಥ ಜಾಗಗಳಿಗೆ ಬಂದಾಗ ಆ ಹೀಟ್ ನ ಫೀಲ್ ಮಾಡ್ತೀವಲ್ಲ, ಇನ್ನ ಜಾಸ್ತಿ ಆಗೋಗ್ಬಿಡುತ್ತೆ ಗುರು ದೇಶಭಕ್ತಿ, ಸೀರಿಯಸ್ಲಿ. ಇನ್ನೊಂದು ಏನ್ ಬೇಜಾರಂದ್ರೆ ಚೈನಾದವರು ಈ ರೀಜನ್ ಅಲ್ಲಿ ಡಾಮಿನೇಟಿಂಗ್ ಪೊಸಿಷನ್ ಅಲ್ಲಿ ಇದ್ದಾರೆ. ಅವ್ರ ಬಿಲ್ಡಿಂಗ್ಸ್ ಗಳು ನೋಡ್ಬೋದು ನೀವು, ಎಲ್ಲ ಹೈಟ್ ಅಲ್ಲಿ ಇದಾವೆ. ನಮ್ಮ ಬಂಕರ್ಗಳೆಲ್ಲ ಕೆಳಗಡೆ ಇದಾವೆ. ಅವ್ರಿಗೆ ಕ್ಲೀನ್ ವಿಸಿಬಿಲಿಟಿ ಇದೆ ನಮ್ ಕಡೆ ಏನೇನ್ ನಡೀತಿರುತ್ತೆ ಅಂತ, ಆದ್ರೆ ನಮ್ಗೆ ಅಷ್ಟೊಂದು ವಿಸಿಬಿಲಿಟಿ ಆ ಕಡೆ ಇಲ್ಲ. ನಥುಲಾ ಪಾಸಿಗೆ ಬಂದ್ರೆ ನೀವು ಆರಾಮಾಗಿ ನೋಡ್ಬೋದು ಎಲ್ಲದನ್ನು, ಆದ್ರೆ ಎಲ್ಲದನ್ನು ಕ್ಯಾಪ್ಚರ್ ಮಾಡ್ತೀವಿ ಅಂತ ಅನ್ಕೊಂಬೇಡಿ. ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ ಯಾವ್ದಾರ ಒಂದೇ ಒಂದು ಫ್ರೇಮ್ ಅಲ್ಲಿ ಆರ್ಮಿಯವ್ರು ಏನಾರು ಬಂದ್ರೆ ಅಲ್ಲೇ ಪಟ್ಟಂತ ಇಸ್ಕೊಂಡು ಫೋಟೋ ವಿಡಿಯೋಸ್ ಎಲ್ಲ ಮುಲಾಜಿ ಇಲ್ದಂಗೆ ಡಿಲೀಟ್ ಮಾಡಕ್ ಬಿಡ್ತಾರೆ. ಇದೊಂದು ವಿಷಯದಲ್ಲಿ ಹುಷಾರಾಗಿರ್ಬೇಕು. ಮತ್ತೆ ಇನ್ನೊಂದು ಫ್ಯಾಕ್ಟ್ ಏನಂದ್ರೆ, ಬಾರ್ಡ್ರಿಂದ ಈ ಕಡೆಗೆ ಒಂದ್ ಸ್ವಲ್ಪ ಫೆನ್ಸ್ ಇರುತ್ತೆ, ಅವ್ರ ಕಡೆನೂ ಇದೇ ತರ ಫೆನ್ಸ್ ಇರುತ್ತೆ. ಅಲ್ಲೆಲ್ಲ ಮೈನ್ಸ್ಗಳನ್ನ ಹಾಕಿರ್ತಾರೆ ಆಯ್ತಾ. ನನಗೆ ಟೆನ್ಷನ್ ಏನಾಯ್ತಾ ಇರೋದು ಅಂದ್ರೆ, ಈ ತ್ರಿಮೂರ್ತಿಗಳು ಅಲ್ಲೇ ನಿಂತ್ಕೊಂಡು ಬಿಡ್ತಾವ್ರೆ. ಮಿಸ್ ಆಗಿ ಡುಮ್ ಅಂದ್ರೆ ಅವ್ರ ಕತೆ ಏನು ಅಂತ. ಸ್ನೋಫಾಲ್ ಸ್ಟಾರ್ಟ್ ಆಯ್ತು, ಹೊರಟು ಬಿಡೋಣ. ಇನ್ನು ನಾವು ಬಾಬಾ ಮಂದಿರ್ ಮತ್ತೆ ಚಾಂಗು ಲೇಕ್ ಮುಗಿಸ್ಕೊಂಡು ಗ್ಯಾಂಗ್ಟಾಕ್ ಹೋಗ್ಬೇಕು. ನಥುಲಾ ಪಾಸ್ ನೋಡಿದ್ ಎಷ್ಟು ಖುಷಿ ಆಯ್ತು, ಅದೇ ರೀತಿ ಈ ಡ್ರೈವರ್ ಮತ್ತೆ ಈ ಹರಿಯಾಣ ಫ್ಯಾಮಿಲಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಸಿಕ್ಕಾಬಡೆ ಖುಷಿ ಆಯ್ತು. ಬಾಬಾ ಮಂದಿರ್ ಕಡೆ ಹೋಗ್ತಿದೀವಿ. ಗ್ರೌಂಡ್ ಕ್ಲಿಯರೆನ್ಸ್ ಇಲ್ಲ ಅಂತಂದ್ರೆ ಭಾರಿ ಕಷ್ಟ ಈ ಕಡೆ ಗಾಡಿಗಳು ಹೋಗೋದು. SUV ಗಳೆಲ್ಲ ಆರಾಮಾಗಿ ಹೋಯ್ತವೆ. ನಮ್ದು ಹ್ಯಾಚ್ ಬ್ಯಾಕ್ ಆಗಿರೋದ್ರಿಂದ ಡ್ರೈವರ್ ಅಳ್ತಿದ್ರು, ಆದ್ರೆ ನಂದು ಐಟ್ನರಲ್ಲಿ ಇನ್ಕ್ಲೂಡ್ ಆಗಿರೋದ್ರಿಂದ ಕರ್ಕೊಂಡು ಹೋಗಿ ಅಂತ ಅಂದೆ. ಸೊ ಕರ್ಕೊಂಡು ಹೋಗ್ತಾ ಇದಾರೆ. ಬಾಬಾ ಮಂದಿರ್ ನಥುಲಾ ಪಾಸ್ ಇಂದ 6 ರಿಂದ 7 ಕಿಲೋಮೀಟರ್ ಇದೆ. ಸ್ವಲ್ಪ ಕೆಳಗಡೆ ಇಳಿಬೇಕು ನಾವು. ಬಾಬಾ ಹರ್ಭಜನ್ ಸಿಂಗ್ ಅನ್ನೋರು ಇಲ್ಲಿ ಇಂಡಿಯನ್ ಆರ್ಮಿಲಿ ಕೆಲಸ ಮಾಡ್ತಿರ್ತಾರೆ. ಹೆವಿ ಪೇಟ್ರಿಯಾಟಿಕ್ ಮತ್ತೆ ಪಂಜಾಬಿ ಅವರು. ಅವರು ವರ್ಕ್ ಮಾಡೋ ಟೈಮಲ್ಲಿ ಮ್ಯೂಲ್ಸ್ ಅಂತ ಬರುತ್ತೆ ಈ ಕಡೆ. ಕತ್ತೆನೂ ಅಲ್ಲ ಕುದುರೆನೂ ಅಲ್ಲ, ಆ ತರ ಇರ್ತವೆ. ಗೂಡ್ಸ್ ಕ್ಯಾರಿ ಮಾಡಕ್ ಯೂಸ್ ಮಾಡ್ತಾರೆ. ಅಂತ ಮ್ಯೂಲ್ಸ್ ಗಳು ಬೆಟ್ಟದಿಂದ ಕೆಳಗಡೆ ಬೀಳ್ಬೇಕಾರೆ ಅವನ್ ಕಾಪಾಡಕ್ ಹೋಗಿ ಪಾಪ ಇವರು ಪ್ರಪಾತಕ್ಕೆ ಬಿದ್ದು ಸತ್ತೋಗ್ಬಿಡ್ತಾರೆ. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ, ಇವ್ರು ತೀರ್ಕೊಂಡಾದ್ಮೇಲೆ ಎಷ್ಟೋ ಇಂಡಿಯನ್ ಆರ್ಮಿ ಕನ್ಸಲ್ ಬಂದ್ಬಿಟ್ಟು ಏನ್ ನಡೀತಿದೆ ಬಾರ್ಡರ್ ಅಲ್ಲಿರೋ ಆಕ್ಟಿವಿಟೀಸ್ ನ ಅಪ್ಡೇಟ್ ಮಾಡ್ತಾರಂತೆ. ಅವ್ರಿಗೋಸ್ಕರ ಒಂದು ಸಮಾಧಿ ಕಟ್ಟಿ ಒಂದು ಆಫೀಸ್ ರೂಮ್ ಮತ್ತೆ ಒಂದು ಲಿವಿಂಗ್ ರೂಮ್ ಮಾಡಿದ್ದಾರೆ ಇಲ್ಲಿ. ಬೇಸಿಕಲಿ ಇಂಡಿಯನ್ ಆರ್ಮಿ ಪ್ರಕಾರ ಅವ್ರು ಇನ್ನ ಬದುಕಿದ್ದಾರೆ ಇಲ್ಲಿ ಅನ್ನೋ ಫೀಲಿಂಗ್ ಏನೆ. ನೀವು ಇಲ್ಲಿಗೆ ಬಂದ್ರು ಆ ಫೀಲ್ ಮಾಡ್ತೀರಾ. ಹೈಯರ್ ಪೊಸಿಷನ್ ಅಲ್ಲಿರೋ ಇಂಡಿಯನ್ ಆರ್ಮಿ ಆಫೀಸರ್ಸ್ ಎಲ್ಲ ಸುಮಾರು ಜನ ಬಂದು ಇಲ್ಲಿ ವಿಸಿಟ್ ಮಾಡ್ಕೊಂಡು ಹೋಯ್ತಿರ್ತಾರೆ. ಇಲ್ಲಿ ಬರಬೇಕು ನೀವು, ಹೆವಿ ಆಗಿದೆ ಅನ್ಕೊಳ್ಳಿ. ಮಳೆ ಸೋನೆ ಹೊಡಿತಾನೆ ಇದೆ. ಸ್ನೋಫಾಲ್ ಸ್ಟಾಪ್ ಆಯ್ತು. ನಮ್ ಜೊತೆ ಒಬ್ರು ಪೊಲೀಸ್ ಆಫೀಸರು ಚಾಂಗು ಲೇಕ್ ತನಕ ನಮ್ ಗಾಡಿಲೇ ಬರ್ತೀವಿ ಅಂತ ಅಂದ್ಬಿಟ್ಟು ಬರ್ತಾವ್ರೆ. ನಮ್ಗೆ ಒಳ್ಳೆ ಎಸ್ಕಾರ್ಟ್ ಕೊಡ್ತಿರೋ ಫೀಲಿಂಗು. ಚಾಂಗು ಲೇಕು ನಮಗೆ ಬರ್ತಾನೆ ಸಿಕ್ಬಿಡುತ್ತೆ ಫಸ್ಟ್. ಆದ್ರೆ ನಥುಲಾ ಪಾಸು ಬಾಬಾ ಮಂದಿರ್ ಮುಗಿಸ್ಕೊಂಡು ವಾಪಸ್ ಬರ್ತಾ ನೋಡೋದೇ ಒಳ್ಳೇದು ನನ್ನ ಪ್ರಕಾರ. 3 ವಿಷಯ ಚಾಂಗು ಲೇಕಲ್ಲಿ ಸಖತ್ ಚೆನ್ನಾಗ್ ಅನ್ಸುತ್ತೆ. ಒಂದು ಬಂದ್ಬಿಟ್ಟು ಯಾಕು ನೋಡಿ, ಇಲ್ಲಿದಾವೆ ನಮ್ ಕಡೆ ಸಿಂಧಿ ಹಸಿಗಳಿಗೆ ಒಂಥರ ಹಿಂದೆ ಮುಂದೆ ಗುದ್ಬಿಟ್ಟು ಒಂಚೂರು ಡುಮ್ಮಂಗ್ ಮಾಡಿದ್ರೆ ಹೆಂಗ್ ಕಾಣ್ತವೆ ಹಂಗಿದಾವೆ. ಸ್ಕೂಲಲ್ಲಿ ಬುಕ್ ಅಲ್ಲಿ ವೈಫಾರ್ ಯಾಕಂತ ಓದಿದ್ ಗೊತ್ತು, ಆದ್ರೆ ಫಸ್ಟ್ ಟೈಮು ಈ ತರ ಯಾಕೆ ನಾ ನೋಡ್ತಿರೋದು. ಇಂಟ್ರೆಸ್ಟ್ ಇರೋರು ಯಾಕೆ ರೈಡ್ ಮಾಡಬಹುದು, ಆದ್ರೆ ಹೆವಿ ದುಡ್ಡು ಡಿಮಾಂಡ್ ಮಾಡ್ತಾರೆ. 600 ರೂಪಾಯಿಂದ 200-250 ರೂಪಾಯಿ ಈ ತರ ಎಲ್ಲ ಒಂದು ಚಿಕ್ಕ ರೈಡಿಗೆ. ಆದ್ರೆ ಇವ್ ನೋಡಿದ್ರೆ ನಿಜ ನಂಗೆ ಕೂರಕ್ ಮನಸ್ಸು ಬರ್ಲಿಲ್ಲ. ಎರಡನೇದು ತುಂಬಾ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಲೇಕೇನೆ.
ಎಷ್ಟು ಬ್ಯೂಟಿಫುಲ್ ಆಗಿದೆ ಕ್ಲಿಯರ್ ವಾಟರ್ ಅಂತ ಅಂದ್ರೆ ಆಕಾಶ ಯಾವ ಕಲರ್ ಇರುತ್ತೆ ಅದೇ ಕಲರ್ ರಿಫ್ಲೆಕ್ಟ್ ಆಗಿ ನೀರ್ ಕಾಣ್ತಿರುತ್ತೆ. ಇದು ವಿಂಟರ್ ಅಲ್ಲಿ ನೋಡಕ್ ಇನ್ನ ಬ್ಯೂಟಿಫುಲ್ ಆಗಿರುತ್ತಂತೆ, ಯಾಕಂದ್ರೆ ಲೇಕ್ ಫುಲ್ಲು ಫ್ರೀಸ್ ಆಗಿರುತ್ತೆ. ಅಂಡ್ ಮೂರನೇದು ಕೇಬಲ್ ಕಾರ್ ನೋಡಿ, ಇಲ್ಲಿಂದ ಹೋಗಿ ಅಲ್ಲಿ ತನಕ ಮತ್ತೆ ವಾಪಸ್ ಹಿಂಗ್ ಕೆಳಗಡೆ ಕರ್ಕೊಂಡ್ ಬರ್ತಾನೆ. ಹೊರಟ್ಬಿಡೋಣ. ಬೆಳಿಗ್ಗೆ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೀವಿ. ಲಾಸ್ಟ್ 4 ಡೇಸ್ಗಿಂತ ಇವತ್ತಿನ ಡೇ ತುಂಬಾ ಡಿಫ್ರೆಂಟ್ ಆಗಿತ್ತು. ನಾಥುಲಾ ಪಾಸು, ಬಾಬಾ ಮಂದಿರು, ಚಾಂಗುಲೆಕು ಬ್ಯೂಟಿ. ಮಳೆ ಜಾಸ್ತಿ ಆಗ್ತಿದೆ, ವಾಪಸ್ ಹೊರಟ್ಬಿಡೋಣ ಗ್ಯಾಂಗ್ಟಾಕಿಗೆ. ಇವತ್ತು ನಾವು ನೋಡಿದ್ದು ಈಸ್ಟ್ ಪಾರ್ಟ್ ಆಫ್ ಸಿಕ್ಕಿಮು, ನೆನ್ನೆ ಎಲ್ಲ ನೋಡಿದ್ದು ನಾರ್ತ್ ಸಿಕ್ಕಿಂ ಆಯ್ತಾ. ನಾಳೆ ನಾವು ವೆಸ್ಟ್ ಪಾರ್ಟ್ ಆಫ್ ಸಿಕ್ಕಿಂಗ್ ಹೋಗ್ತಿದೀವಿ. ಪೆಲ್ಲಿಂಗ್ ಅಂತ ಒಂದು ಊರಿದೆ, ಅಲ್ಲಿಗೆ ಹೋಗ್ತಿದೀವಿ. ಅಲ್ಲಿ ರವಾಂಗ್ಲಾ ಮತ್ತೆ ಬುದ್ಧ ಪಾರ್ಕ್ ಅಂತ ಎಲ್ಲ ಇದೆ, ಅದನ್ನ ನೋಡ್ಕೊಂಡು ಬರೋಣ ಅಂತ. ಆದಷ್ಟು ಬೇಗ ನೆಕ್ಸ್ಟ್ ಎಪಿಸೋಡ್ಸ್ ನ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಿಲ್ ದೆನ್ ಬಾಯ್, ಟೇಕ್ ಕೇರ್.